ವಿಧಾನ ಪರಿಷತ್ನಲ್ಲಿ ಎಐ ಹಾಗೂ ಚಾಟ್ ಜಿಪಿಟಿ ಸದ್ದು ಮಾಡಿದೆ. ಇವತ್ತು ಆಡಳಿತದಲ್ಲಿ ಎಐ ಬಳಕೆ ಬಗ್ಗೆ ಬಿಜೆಪಿ ಸದಸ್ಯೆ ಭಾರತಿ ಶೆಟ್ಟಿ ಅವರು ಪ್ರಸ್ತಾಪ ಮಾಡಿದ್ರು. ಆಡಳಿತದಲ್ಲಿ ಎಐ ಬಳಕೆಯನ್ನ ಮಾಡಬಹುದು ಅಂತ. ಈ ವಿಚಾರಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾರೆ. ನಾನು ಕೂಡ ಚಾಟ್ ಜಿಪಿಟಿಯನ್ನ ಬಳಸಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳುವಂಥದ್ದು. ನನ್ನ ಮಗಳು ನನಗೆ ಚಾಟ್ ಜಿಪಿಟಿ ಬಳಸೋದನ್ನ ತೋರಿಸ್ಕೊಟ್ಟಿದ್ದಾಳೆ. ಬಿಜೆಪಿ ಸದಸ್ಯೆ ಭಾರತಿ ಶೆಟ್ಟಿ ಪ್ರಶ್ನೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಉತ್ತರಿಸೋದು, ನಾನು ಅಸ್ಸಾಂಗೆ ಹೋಗಿದ್ದಾಗ ಹೌ ಟು ವಿನ್ ಅಸ್ಸಾಂ ಎಲೆಕ್ಷನ್ ಅಂತೇಳಿ ಕೇಳಿದೆ ಚಾಟ್ ಜಿಪಿಟಿಗೆ. ಆಗ ಚಾಟ್ ಜಿಪಿಟಿ ಕೊಟ್ಟ ಉತ್ತರ ಕಂಡು ನಾನು ನಿಜಕ್ಕೂ ಬೆರಗಾದೆ ಅಂತ ಅವರು ಈ ಸಂದರ್ಭದಲ್ಲಿ ಹೇಳಿದರು. ಅದು ಕೊಟ್ಟ ಉತ್ತರ ಏನು? ಅಸ್ಸಾಂ ಚುನಾವಣೆಯನ್ನ ಗೆಲ್ಲೋದಕ್ಕೆ ಕರ್ನಾಟಕ ಮಾಡೆಲ್ ಅನ್ನ ಫಾಲೋ ಮಾಡಿ ಅಂತ ಉತ್ತರ ಕೊಡ್ತಂತೆ ಚಾಟ್ ಜಿಪಿಟಿ. ಅಸ್ಸಾಂ ಗೆಲ್ಲೋದಕ್ಕೆ ಕರ್ನಾಟಕ ಮಾಡೆಲ್ ಫಾಲೋ ಮಾಡಿ ಅಂತ ಹೇಳಿದೆ. ಬನ್ನಿ ಇಲ್ಲೇ ಕುಳಿತು ನಾನೇ ಮೊಬೈಲ್ನಲ್ಲಿ ತೋರಿಸ್ತೇನೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಇವತ್ತು ಪರಿಷತ್ನಲ್ಲಿ ನಡೆದಂತಹ ಸ್ವಾರಸ್ಯಕರ ಘಟನೆ ಇದು. ಚರ್ಚೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಂದಿದೆ, ಒಂದು ಜಾಕ್ ಮತ್ತೆ ಜೆಮಿನಿ ಅಂತ. ಇದನ್ನು ಯಾವಾಗ ಅಳವಡಿಸ್ತದೆ ಸರ್ಕಾರ ಅಂತ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಅಲ್ಲ, ಒಂದೇ ನಿಮಿಷ ಸಭಾಪತಿಗಳೇ, ಈ ಇತ್ತೀಚೆಗೆ ಬಂದಂತ ಜಾಕ್ ಎನ್ನುವುದು ಎಷ್ಟು ಇಂಪ್ಲಿಮೆಂಟ್ ಮಾಡಿದೆ ಅಂತ ಹೇಳಿದ್ರೆ ಎಲ್ಲ ಭಾಷೆಯಲ್ಲಿ ಕೂಡ ಅದು ಉತ್ತರ ಕೊಡುತ್ತೆ. ನೀವು ಯಾವ ಕರ್ನಾಟಕ ಭಾಷೆ ಕನ್ನಡ ಹೇಳಿದ್ರು ಆಗುತ್ತೆ, ಮಂಗಳೂರು ಕನ್ನಡ, ಹುಬ್ಳಿ ಕನ್ನಡ, ಬೇರೆ ಬೇರೆ ಕನ್ನಡ ಭಾಷೆಯನ್ನು ಕೇಳಿದ್ರು ಕೂಡ ಉತ್ತರವನ್ನು ಕೊಡುವಂತದನ್ನ ಮಾಡುತ್ತೆ. ಇದು ಏನ್ ಮಾಡ್ಬೇಕು ಹೇಳಿ. ಅದನ್ನ ಆ ಸಾಫ್ಟ್ವೇರ್ ಅನ್ನು ಯಾವಾಗ ನೀವು ತರ್ತೀರಿ? ಇದರಿಂದ ಎಷ್ಟು ಉಳಿತಾಯ ಆಗತ್ತೆ ನಮ್ಮ ಇದಕ್ಕೆ? ಉದಾಹರಣೆಗೆ ಕಂದಾಯ ಇಲಾಖೆಯಲ್ಲಿ ಮಾಡಿದ್ರೆ ಯಾವಾಗ ಬರುತ್ತೆ? ಈಗ ಮೇಡಮ್ ಒಂದು ಬಹಳ ಪ್ರಮುಖವಾದ ಪ್ರಶ್ನೆ ಕೇಳ್ತಾರೆ. ನಾವು ಆಯ್ತು, ಈಗ ಹೊಸ ಯುಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗ್ತಾ ಇದ್ವಿ. ದೇಶದಲ್ಲೇ ಪ್ರಪಂಚದಲ್ಲೇ ದೊಡ್ಡ ಚರ್ಚೆ ನಡೀತಾ ಇದೆ. ನಾನು ದಾವೋಸ್ಗೆ ಹೋದಾಗೂ ಅಲ್ಲಿ ಬೇಕಾದಷ್ಟು ಚರ್ಚೆ ಇದ್ರ ಬಗ್ಗೆ ಬಂತು. ಮೊನ್ನೆ ಪ್ರೈಮ್ ಮಿನಿಸ್ಟರ್ ಕೂಡ ಡೆಲ್ಲಿಲಿ ಇದ್ರ ಬಗ್ಗೆ ಒಂದು ದೊಡ್ಡ ಕಾನ್ಕ್ಲೇವ್ ಕೂಡ ಮಾಡಿದ್ರು. ಈಗ ಕೋರ್ಟಲ್ಲೂ ಕೂಡ ಕೆಲವು ವಿಚಾರ ಬಂತು. ಕೋರ್ಟಲ್ಲಿನೂ ನಾವು ಇದನ್ನ ಯೂಸ್ ಮಾಡಬೇಕು ಕೋರ್ಟಲ್ಲಿ. ಈಗ CBSE ಅವರು 3ನೇ ತಾರೀಕಿಗೆ ಥರ್ಡ್ ಸ್ಟ್ಯಾಂಡರ್ಡ್ ಟು ಹೈಸ್ಕೂಲ್ವರೆಗೂ ಅದನ್ನ ಸಬ್ಜೆಕ್ಟ್ ಸೇರಿಸ್ಬೇಕು ಅಂತ ಹೇಳಿದ್ದಾರೆ. ಹೀಗೆ ನಾವು ಗೌರ್ಮೆಂಟ್ ಅವರು ನಾವು ಮನುಷ್ಯರು ಮಾಡಿದ್ನೇ ಇನ್ನ ನಾವು ಏನು ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಮಾಡೋಕ್ಕಾಗ್ತಾ ಇಲ್ಲ. ಇದೆಲ್ಲ ದೊಡ್ಡ ರಿಸರ್ಚ್ ಆಗಬೇಕು. ಯಾವುದೇ ಆಗಲಿ ಗೌರ್ಮೆಂಟು ಯಾವ್ದಾದ್ರು ಒಂದು ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ, ಒಂದು ಡಾಕ್ಯುಮೆಂಟ್ ತೀರ್ಮಾನ ಮಾಡಬೇಕಾದ್ರೆ, ಒಂದು ಪ್ರಿಸ್ಕ್ರಿಪ್ಷನ್ ತೀರ್ಮಾನ ಮಾಡಬೇಕಾದ್ರೆ ಒಂದು ರಿಸರ್ಚ್ ಆಗಬೇಕು. ರಿಸರ್ಚ್ ಆಗದೆ ಇದ್ರ ಬಗ್ಗೆ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ. ಎನಿ ಟೈಮ್ ಈಗ ಇವ್ರು ಬೇಕಾದ್ರೆ ನಿಮ್ಮ ಕೌನ್ಸಿಲ್ ಚೇರ್ಮನ್ನು ಎಲ್ಲ ಇರೋಂಥ ಡಾಕ್ಯುಮೆಂಟ್ನೆಲ್ಲ ಕಂಪ್ಲೀಟ್ ಸ್ಕ್ಯಾನ್ ಮಾಡಿಸ್ಬಿಟ್ಟು ಬುಕ್ಕು ಡಾಕ್ಯುಮೆಂಟ್ ಹಾಕಿದ ಮೇಲೆ ತಾನೇ ಬರೋದು. ಈಗ ಕಂಪ್ಯೂಟರ್ ಬಂದಾಗ ಹೆಂಗ್ ಕಂಪ್ಯೂಟರ್ಗೆ ಎಲ್ಲಿ ಬರ್ತದೆ ಇನ್ಫಾರ್ಮೇಶನು? If the property has been loaded inside, it will get it. ಸೊ ಹಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಅದು ಏನು ಹೊಸದಾಗೇನು ತಯಾರು ಮಾಡೋಕ್ಕಾಗಲ್ಲ. ನೀವೇನು ಲೋಡ್ ಮಾಡ್ತೀರ ಅದನ್ನ ಈಚೆ ಬರ್ತದೆ ಅಷ್ಟೇ. ಅದರಿಂದ ದೇ ಕಾಂಟ್ ಟೇಕ್ ಇಟ್ ಡಿಸಿಷನ್. ಸೊ ನಾವು ಇದ್ರ ಬಗ್ಗೆ ದೊಡ್ಡ ರಿಸರ್ಚ್ ಮಾಡಿದ್ವಿ. ಬೇಕಾದ್ರೆ ದಿನ ಡಿಬೇಟೇ ಮಾಡಿಸಿ ಮಿಕ್ಕಿದ್ದು ನಮ್ಮ ಆನರಬಲ್ ಮಿನಿಸ್ಟ್ರಿ ವಿಚಾರದಲ್ಲಿ ರಿಪ್ಲೈ ಮಾಡಿ. ಸಭಾಪತಿಗಳೇ, ಈಗ ಕರ್ನಾಟಕ ಆಡಳಿತ ಟ್ರಿಬ್ಯುನಲ್ ನಲ್ಲಿ ಇದನ್ನ ಅಳವಡಿಸಿದ್ರೆ ಬಹಳ ಒಳ್ಳೇದಾಗತ್ತೆ, ಹೌದಲ್ವಾ? ಈಗ ತುಷಾರ್ ಗಿರಿನಾಥ್ ಅಂತ ಅಧಿಕಾರಿಗಳಲ್ಲಿ ಕೂತಿದ್ದಾರೆ, ಫೀಡ್ ಮಾಡೋದು ಒಂದು ಇದ್ರಿಂದ. ನಾನೀಗ ಒಂದು ಪ್ರಶ್ನೆ ಕೇಳಿದ್ರೆ ಅದರಲ್ಲಿ ಇದು ಎಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಉತ್ತರ ಕೊಡ್ತದೆ. ಯಾಕಾಗಿ ಬೇಕು ಅದು ಹೇಳುತ್ತೆ. ನನಗೆ ಇದು ಯಾವ ಕಡೆ ಹೋದ್ರೆ ನನಗೆ ಉತ್ತಮ ಅದನ್ನು ಕೊಡುತ್ತೆ ಅದರಲ್ಲಿ. ಆದ್ರಿಂದ ಇದನ್ನು ದಯಮಾಡಿ ತಾವು ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿ ಇದಕ್ಕೆ. ಯಾರೋ ನಂಗೆ ಇದಕ್ಕೆ ನಿನ್ ಭಾಷಣ ಏನು ಅಂತ ಏನ್ ಮಾತಾಡ್ಬೇಕು ಅಂತ ಕೇಳ್ತಿದ್ದೆ. ನನ್ನ ಮಗಳು ಹೇಳಿದ್ದು, ಅಪ್ಪ ನೀನು ಅದಕ್ಕೆ ಯಾಕೆ ಕೇಳ್ತೀಯ, ನೀನು ಚಾಟ್ ಪಿಟಿ ಹಾಕು ಅಂತ. ಐ ಗಾಟ್ ಲಾಟ್ ಆಫ್ ಇನ್ಫಾರ್ಮೇಶನ್, ಅದ್ರ ಮೇಲೆ ಬೇಕಾದಷ್ಟು ಟ್ರೈ ಮಾಡಿದ್ದೀನಿ. ಬಟ್ ಅಥೆಂಟಿಕೇಶನ್ ಇದೆಯಲ್ಲ ಅದು ಭಾಳ ಹೆಚ್ಚು ಕಮ್ಮಿ ಆಗಿದೆ. ನೀವು ಜಸ್ಟ್ ಬೇಕಾದ್ರೆ ಒಂದು ರಿಸರ್ಚ್ ಮಾಡಲಿ, ಚೇರ್ಮನ್ರೇ ಇದ್ರ ಬಗ್ಗೆ ಒಂದು ರಿಸರ್ಚ್ ಮಾಡಲಿ. ಇಲ್ಲಿ ಏನು ಅಸೆಂಬ್ಲಿಲಿ ಡಿಬೇಟ್ಸ್ ಆಗಿದೆಯಲ್ಲ ಇದನ್ನ ನೀವು ಲೋಡ್ ಮಾಡ್ದೇನೆ ನಿಮ್ಗೆ ಹೆಂಗ್ ಇನ್ಫಾರ್ಮೇಶನ್ ಈಚೆ ಬರ್ತದೆ? ಐ ಥಿಂಕ್ ಆನರಬಲ್ ಹೋಮ್ ಮಿನಿಸ್ಟರ್ ಮೈಟ್ ಹ್ಯಾವ್ ಎಕ್ಸ್ಪ್ಲೋರ್ಡ್ ಲಾಟ್ ಆಫ್ ಇದು. ಕೆಲವರೆಲ್ಲ ಎಜುಕೇಶನ್ ಇರೋರು ಕೂಡ ಎಕ್ಸ್ಪ್ಲೋರ್ ಮಾಡಿರ್ಬೋದು ಅಂತ ಕಾಣ್ತದೆ. ಸೊ ಇಂಥವೆಲ್ಲ ಕೋರ್ಟಲ್ಲೂ ಕೂಡ ಇದ್ರ ಬಗ್ಗೆ ದೊಡ್ಡ ಡಿಬೇಟ್ ಆಗ್ತಿದೆ. ಕೋರ್ಟಲ್ಲಿ ಏನು ಈಗ ಅವರ ರೂಲಿಂಗ್ಸ್ ಬಂದಿದೆ ಅದನ್ನ ಲೋಡ್ ಮಾಡಿದಾಗ ದೇ ಕ್ಯಾನ್ ಟೇಕ್ ಇಟ್ ಅಪ್. ಹೌದು, ಬಟ್ ದೇ ಕಾಂಟ್ ರೈಟ್ ಎ ಜಜ್ಮೆಂಟ್ ಓನ್ಲಿ ಡಿಪೆಂಡಿಂಗ್ ಆನ್ ದಿ whatever is there in the artificial intelligence. This is the biggest this one. ಅಲ್ಲ ಸಭಾಪತಿಗಳೇ, ಈಗ ಮುಂದಕ್ಕೆ ಹೇಳ್ತೀನಲ್ಲ, ಇದು ಇಡೀ ಪ್ರಪಂಚದಲ್ಲಿ
ಎಷ್ಟು ಜಾಬ್ ಕಳ್ಕೊಳ್ತೀವಿ, ಎಷ್ಟು ಅನುಕೂಲ ಆಗ್ತದೆ, ಇದು ಬೆಟರ್ ಏನಾಗ್ತದೆ, ಅದೆಲ್ಲ ಕೂಡ ನಡೀತಾ ಇದೆ. ಡೆಫಿನೆಟ್ಲಿ ನಾವು ಅದಕ್ಕೆ ಮುಂದಕ್ಕೆ ಹೋಗಿದ್ದೀವಿ, ಹೇಗೆ ಈಗಾಗಲೇ ಅಡಾಪ್ಟ್ ಮಾಡ್ಕೊಳ್ತಾ ಇದೀವಿ. ಬಟ್ ಇಂಥ ಕೇಸ್ಗಳಲ್ಲಿ ಕೆಲವು ಆಸ್ತಿಗಳು ತೀರ್ಮಾನ ಮಾಡ್ಬೇಕಾರೆ, ಕೆಲವು ಯಾವ್ದಾದ್ರು ಮಾಡ್ಬೇಕಾರೆ ಯು ಕಾಂಟ್ ಕಮ್ ಅಂಟಿಲ್ ಯು ಇನ್ಪುಟ್ ಸಮ್ ಏನಾರಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಯಾವ ಇದ್ರಲ್ಲೂ ಕೂಡ ರಿಸಲ್ಟ್ ಬರಲ್ಲ. ಈಗ ನಾನು ಇದಕ್ಕೆ ಯಾವ್ದೋ ಎಲೆಕ್ಷನ್ ವಿಚಾರಕ್ಕೆ ಹೋಗಿದ್ದೆ, ನಾನು ಅಸ್ಸಾಂಗೆ. ಹೌ ಟು ವಿನ್ ಅಸ್ಸಾಂ ಎಲೆಕ್ಷನ್ ಅಂತ ಆಗ್ತದೆ, ಅವ್ರದ್ದೇ ಆದಂತ ಒಂದು ರಿಪೋರ್ಟ್ ಬಂತು. ಅದ್ರ ಮೇಲೆ ನಾವು ಎಲೆಕ್ಷನ್ ಮಾಡಕ್ ಆಗ್ತದ? ಇಲ್ಲ ಸಭಾಪತಿಗಳ ಒಂದೇ ನಿಮಿಷ ಸಭಾ ಆರ್ತಿ ಉಪಮುಖ್ಯಮಂತ್ರಿ ಬೇರೆ ಇದೆ ಬಿಡಿ, ಎಲೆಕ್ಷನ್ ಗೆಲ್ಲಕ್ಕೆ ನೀವಲ್ಲಿ ಹಾಕಿ ಅಲ್ಲ ಎಲೆಕ್ಷನ್ ನೀವು ಸ್ಟ್ರಾಟಜಿ ಬೇರೆ ಇದೆ. ಹೋಗೋಣ, ನಾವು ನೀವು ಇಲ್ಲಿ ಕೂತ್ಕೊಳ್ಳೋಣ, ಹೊರಗಡೆ ಹೋಗೋಣ. ವಿ ಬೋತ್ ವಿಲ್ ಸಿಟ್ ಹಿಯರ್. ಇಲ್ಲೇ ಬನ್ನಿ, ಫೋನ್ ಇಲ್ಲೇ ಉಪಯೋಗಿಸಂಗಿಲ್ಲ. ನೀವು ಅಲ್ಲಿ ಕೂತ್ಕೊಳ್ಳೋಣ, ಹೊರಗಡೆ ಕೂತ್ಕೊಳ್ಳೋಣ. ನೀವೇನ್ ಹೇಳ್ತಾರೆ ಗೊತ್ತಾ, ಯು ಗೋ ಟು ಕರ್ನಾಟಕ ಮಾಡಲ್ ಯು ವಿಲ್ ವಿನ್ ಅಸ್ಸಾಂ ಎಲೆಕ್ಷನ್ ಅಂತಾರೆ. ಹಂಗೆ ಮಾಡಕ್ ಆಗ್ತಿಲ್ಲ. ಕಳಿಸಿದ್ದಾರೆ, ನೋಡೋಣ ಏನಾಗತ್ತೆ ಅಸ್ಸಾಮಲ್ಲಿ. ಇದು ಪರಿಷತ್ನಲ್ಲಿ ನಡೆದಂತಹ ಸ್ವಾರಸ್ಯಕರ ಚರ್ಚೆ. ಭಾರತಿ ಶೆಟ್ಟಿಯವರು ಆಡಳಿತದಲ್ಲಿ AI-ಯನ್ನು ChatGPT-ಯನ್ನು ಬಳಕೆ ಮಾಡಬೇಕು, ಆಡಳಿತ ವ್ಯವಸ್ಥೆಗೆ ಅದನ್ನು ತಂದರೆ ಸಾಕಷ್ಟು ಜನರಿಗೆ ಅನುಕೂಲ ಆಗುತ್ತೆ ಅಂತೇಳಿ ವಿಚಾರವನ್ನು ಪ್ರಸ್ತಾಪಿಸ್ತಾರೆ. ಈ ಸಂದರ್ಭದಲ್ಲಿ ಉತ್ತರ ಕೊಡುವಂತಹ DCM DK ಶಿವಕುಮಾರ್ ಅವರು ಅಳವಡಿಕೆಯನ್ನು ಮಾಡಬೇಕು, ಆದರೆ ಅದಕ್ಕೂ ಮೊದಲು AI ನಮಗೇನಾದರೂ ಉತ್ತರ ಕೊಡಬೇಕು ಅಂದರೆ ನಾವು ಅದಕ್ಕೆ ಡಾಟಾ ಫೀಡ್ ಮಾಡಬೇಕು. ನಾವು ಡಾಟಾ ಫೀಡ್ ಮಾಡಿದರೆ ಅದರ ಆಧಾರದಲ್ಲಿ ಅದು ಏನು ಮಾಡಬೇಕು ಅನ್ನೋದನ್ನು ಕೊಡ್ತಾ ಹೋಗುತ್ತೆ. ಅದಕ್ಕೆ ಸಮಯಾವಕಾಶ ಹಿಡಿಯುತ್ತೆ. ಮೊದಲಿಗೆ ರಿಸರ್ಚ್ ಆಗಬೇಕು, ಏನೇನೆಲ್ಲ ಮಾಡಬೇಕು ನಾವು ಅನ್ನೋದು. ಅದೆಲ್ಲ ಆದ ನಂತರ ಅದನ್ನು ಅಳವಡಿಸುವ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಮತ್ತೆ ವಿಚಾರ ಹಾಗೆ ಮುಂದುವರೆದಾಗ, ನಾನು ಅಸ್ಸಾಂಗೆ ಹೋಗಿದ್ದೆ, ನನ್ನ ಮಗಳು ನನಗೆ ChatGPT-ಯನ್ನು ಬಳಸೋದನ್ನು ಹೇಳ್ಕೊಟ್ಟಿದ್ದಾಳೆ, ಭಾಷಣಕ್ಕೆ ನಾನು ಪ್ರಿಪರೇಷನ್ ಮಾಡ್ಕೊಳ್ತಾ ಇರುವಾಗ ಇಷ್ಟೆಲ್ಲ ಯಾಕೆ ಮಾಡ್ತೀಯಾ, ಇದು ChatGPT-ಯಲ್ಲಿ ಕೇಳು, ಅದು ಹೇಳುತ್ತೆ ಅಂತ ಹೇಳಿದ್ಲು. ನಾನು ಅಸ್ಸಾಂಗೂ ಹೋದಂತಹ ಸಂದರ್ಭದಲ್ಲಿ ಹೌ ಟು ವಿನ್ ಅಸ್ಸಾಂ ಎಲೆಕ್ಷನ್ಸ್ ಅಂತೇಳಿ ನಾನು ChatGPT-ಯನ್ನು ಕೇಳಿದಾಗ ಫಾಲೋ ದಿ ಕರ್ನಾಟಕ ಮಾಡೆಲ್ ಯು ವಿಲ್ ವಿನ್ ಅಸ್ಸಾಂ ಎಲೆಕ್ಷನ್ ಅಂತೇಳಿ ಅದು ತೋರಿಸುತ್ತೆ ಅಂತ ಕೂಡ DCM DK ಶಿವಕುಮಾರ್ ಅವರು ಹೇಳಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.